ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನೀನಿರಲು ಜೊತೆಯಲ್ಲಿ ಈ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ರಾಧಾ ಮತ್ತು ರಾಧನ ಫ್ರೆಂಡು ಇಬ್ಬರು ಅವರ ಬಾವನ್ನ ಹುಡ್ಕೊಂಡು ಬಂದಿದ್ದಾರೆ. ಅಂದರೆ ಊರ್ಮಿಳನ ಗಂಡನ ಹುಡ್ಕೊಂಡು ಬಂದಿದ್ದಾರೆ. ಊರ್ಮಿಳನ ಗಂಡನ ಇಲ್ಲೊಂದು ಪಾಳು ಬಂಗ್ಲೆಯಲ್ಲಿ ಕಟ್ಟಿ ಹಾಕಿ ಅಲ್ಲಿ ಅವನಿಗೆ ಸುಮಾರು ವರ್ಷದಿಂದ ಮೀಸೆ ಗಡ್ಡ ಎಲ್ಲ ಬಂದುಬಿಟ್ಟಿತ್ತು. ಅದನ್ನು ಫೋಟೋ ತೋರಿಸಿದ್ಲು, ಅದನ್ನು ನೋಡಿದ್ಲು ರಾಧಾ ಒಂದು ಸಲ ಇಲ್ಲಿ ಬಂದು. ಅದು ನೋಡಿದ್ದಳಲ್ಲ, ಅಲ್ಲಿರ್ತಾನೆ ಅಂತೇಳಿ ಇಲ್ಲಿ ಹುಡ್ಕೊಂಡು ಬಂದರೆ ಇಲ್ಲಿ ಇದನ್ನೇ ಎಲ್ಲ ಸುಟ್ಟು ಹಾಕ್ಬಿಟ್ಟಿದ್ದಾಳೆ, ಜನ ಬಿಟ್ಟು ಸುಟ್ಟು ಹಾಕ್ಬಿಟ್ಟಿದ್ದಾಳೆ. ಆದರೆ ಅವನ ಎಸ್ಕೇಪ್ ಮಾಡಿದ್ದಾಳೆ, ಎಲ್ಲಿ ಹೋಗಿದ್ದಾನೋ ಏನೋ ಗೊತ್ತಾಗ್ತಿಲ್ಲ. ಮನೇಲಿ ಸುಳ್ಳು ಹೇಳಿ ಬಂದಿದ್ದಾಳೆ, ಟ್ರಿಪ್ ಹೋಗ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಕೃಷ್ಣನಿಗೂ ಅದೇ ಹೇಳಿದ್ದಾಳೆ ರಾಧಾ, ಟ್ರಿಪ್ ಹೋಗ್ತಾಯಿದ್ದೀನಿ ಅಂತೇಳಿ. ಆದರೆ ಊರ್ಮಿಳೆಗೆ ಅವಳು GPS ಫಿಕ್ಸ್ ಮಾಡಿಸಿದ್ಲು ಕಾರಿಗೆ. ಹಂಗಾಗ್ಬಿಟ್ಟು ಅವಳಿಗೆ ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲೆಲ್ಲಿ ಬರ್ತಾರೆ ಅಂತೆಲ್ಲ ಗೊತ್ತಾಗ್ತಿತ್ತು. ಆವಾಗ ಕೃಷ್ಣನ ಕರೆದು ಊರ್ಮಿಳ ಹೇಳ್ತಾಳೆ, ರಾಧಾ ಮತ್ತು ಅವಳ ಫ್ರೆಂಡು ಯಾವ ಟೂರಿಗೂ ಹೋಗಿಲ್ಲ, ಏನಿಲ್ಲ, ಇಂಥ ಊರಿಗೆ ಹೋಗಿದ್ದಾರೆ, ಅಲ್ಲಿ ಏನೋ ಕಂಡುಹಿಡಿಯೋಕ್ಕೆ ಬೇಕಾದರೆ ಕಾಲ್ ಮಾಡಿ ಕೇಳು ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಲ್ಲೇ ನಿಂತ್ಕೊಂಡು ಕಾಲ್ ಮಾಡ್ತಾನೆ. ಕಾಲ್ ಮಾಡಿದಾಗ ಫಸ್ಟು ಅಲ್ಲೋ ಹೇಗಿದ್ದೀರಾ, ಊಟ ಆಯಿತಾ ಅಂದ್ಲು. ಆಮೇಲೆ ಅತ್ಲಾಗಿ ಸ್ವಿಚ್ ಆಫ್ ಮಾಡ್ಕೊತಾಳೆ. ಹಾಗಾಗಿ ಸ್ವಿಚ್ ಆಫ್ ಮಾಡ್ಕೊಂಡ್ಮೇಲೆ ಇವನಿಗೆ ಅನುಮಾನ ಬರುತ್ತೆ, ಎಲ್ಲಿಗೆ ಹೋಗ್ತಿದ್ದಾಳೆ ಇವಳು ರಾಧಾ. ಅವಳು ಫ್ರೆಂಡಿಗೆ ಫೋನ್ ಕೊಡು ಅಂದರೂ ಕೊಡಲಿಲ್ಲ, ಏನೇನೋ ಹೇಳಿದ್ಲು. ಈಗ ನೋಡಿದ್ರೆ ಯಾವ ಕಡೆಗೋ ಹೋಗ್ತಾಯಿದ್ದಾಳೆ ಅಂತ ಅದಕ್ಕೆ ಹೇಳ್ತವ್ರೆ. ಇವಳು ಎಲ್ಲಿಗೆ ಹೋದ್ಲು, ಏನು ಕತೆ ಅಂತ ಹೇಳ್ಬಿಟ್ಟು ಅವನು ಪ್ಲೇಸ್ ಹೇಳಿದ ತಕ್ಷಣವೇ ಊರ್ಮಿಳ ಇಂಥ ಕಡೆನೇ ಹೋಗಿದ್ದಾಳೆ, ಇಲ್ಲೇ ಹೋಗಿರ್ತಾಳೆ, ಹೋಗಿ ನೋಡು ಅಂತ ಹೇಳಿರ್ತಾನ. ಹಂಗಾಗ್ಬಿಟ್ಟು ತಕ್ಷಣವೇ ಅವನು ಅಲ್ಲಿಂದ ಹೊರಟು ಬರ್ತಾನೆ ಇವ್ರ ಹಿಂದೆಯೇ. ಆವಾಗ ಅಲ್ಲಿ ಆ ಬಂಗ್ಲೆ ಇದು ಪಾಳು ಮನೆ ಸುಟ್ಟು ಹೋಗಿರುತ್ತೆ, ಅದು ಅಲ್ಲೇನೂ ಇರಲ್ಲ. ಆದರೆ ಆ ಫ್ರೆಂಡು ಅವಳು ಅಲ್ಲಿ ಇಳ್ಕೊಂಡಿರ್ತಾರೆ. ಇಳ್ಕೊಂಡಾಗ ಇವನಿಗೆ ಕೋಪ ಬಂದ್ಬಿಡುತ್ತೆ, ಸುಳ್ಳು ಹೇಳಿ ಬಂದಲ್ಲ ಅಂತೇಳಿ. ಆ್ಯಕ್ಚುಲಿ ಅವನು ಸಿಟ್ಟು ತಡ್ಕೊಂಡಿದ್ದೇ ಹೆಚ್ಚು ಅನ್ಬೇಕು, ಏಕೆಂದರೆ ಬೇರೆಯವರಾಗಿದ್ದರೆ ಕೆನ್ನೆ ಉರ್ಗೋಗಂಗೆ ಹೊಡೆಯೋರು. ಇವನು ಪಾಪ ಸುಮ್ಮನೆ ಆಗ್ತಾನೆ, ಏನೋ ರಿಯಾಕ್ಷನ್ ಸ್ವಲ್ಪ ಬೈತಾನೆ, ಆಮೇಲೆ ಸರಿ ಹೋಗ್ತಾನೆ ಅಂದ್ಕೊಂಡಿದ್ದಾಳೆ. ಆದರೆ ಈ ಸೈಲೆಂಟಾಗಿರೋರು ಸ್ವಲ್ಪ ಕಷ್ಟನೇ, ವೈಲೆಂಟ್ ಆಗ್ಬಿಡ್ತಾರೆ ತಕ್ಷಣ. ಆಮೇಲೆ ಇಲ್ಲಿ ಯಾಕೆ ಬಂದೆ ನೀನು, ಇಲ್ಲಿಗೆ ಏನಕ್ಕೆ ಬಂದೆ ರಾಧಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ತಬ್ಬಿಬ್ಬಾಗ್ತಾಳೆ. ಆಮೇಲೆ ಅವನ ಜೊತೆ ಬಂದಿರ್ತಾನಲ್ಲ, ಅವನಿಗೆ ಹೊಡೆಯೋಕ್ಕೆ ಹೋಗ್ತಾನೆ. ಹೊಡೆಯೋಕ್ಕೆ ಹೋದಾಗ ಅವನು ಹೇಳ್ತೀನಿ ರಾಧಾ, ನಾನು ಹೇಳ್ತೀನಿ, ಮತ್ತು ಸುಮ್ಮನೆ ನಾನು ಅದು ತಿನ್ನಬೇಕು ಹೇಳ್ಬಿಡ್ತೀನಿ ಅಂತ. ಸರಿ ನಾನೇ ಹೇಳ್ತೀನಿ ಅಂತಾಳೆ. ಹೇಳು ಮತ್ತೆ ಅಂತೇಳಿ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಇನ್ನೇನು ಅವನು ಹೊಡಿಬೇಕು ಅಷ್ಟೊತ್ತಿಗೆ ನಾನು ಹೇಳ್ಬಿಡ್ತೀನಿ ರಾಧಾ, ಏನು ಅಂತೇಳ್ಬಿಟ್ಟು ಹೇಳ್ಬಿಡ್ತೀನಿ, ನಾನು ಹೇಳ್ಬಿಡ್ತೀನಿ ರಾಧಾ, ಮತ್ತು ಸುಮ್ಮನೆ ನಾವು ಅದೇ ತಿನ್ನಬೇಕು ಅಂತ ಹೇಳ್ತಾನೆ. ಆಮೇಲೆ ರಾಧಾಗೂ ಬೈತಾನೆ ಕೃಷ್ಣ, ಹೇಳ್ದೆ ಕೇಳದೆ ಇಲ್ಲಿವರೆಗೆ ಬಂದಿದ್ದೀಯ ನೀನು, ಸುಳ್ಳು ಹೇಳಿ ಬಂದಿದ್ದೀಯ ಮನೆಯಲ್ಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಸಾರಿ ಇವರೇ, ನನಗೆ ಹೇಳೋಕ್ಕೆ ಆಗಲಿಲ್ಲ, ಸಾರಿ ಇವರೇ ಏನು ಸಾರಿ ಇವರೇ ಅಂತೆ. ಬಾಕಿದು ಎಲ್ಲ ತಗೊಂಬಂದು ಮನೆಗೆ ಅಂತ ಹೇಳೋಕ್ಕೆ ಗೊತ್ತಾಗುತ್ತೆ, ಇಲ್ಲಿ ಫೋನ್ ಪಿಕ್ ಮಾಡೋಕ್ಕೆ ಗೊತ್ತಿಲ್ವ ನಿನಗೆ. ಇವತ್ತಿದೆ ಅರ್ಜೆಂಟು, ನಾವು ಇದಕ್ಕೆ ಹೋಗಬೇಕು ಅಂತ ಹೇಳಿದ್ದೆ ಅಲ್ಲ, ಮತ್ತು ನೀನು ಕೆಲಸ ಮಾಡಿದ್ದೀಯಲ್ಲ ಅಂತೇಳ್ಬಿಟ್ಟು ಸಿಟ್ಟು ಬರುತ್ತೆ ಅವನಿಗೆ. ಬೈತಾನೆ. ಬೈದ ಮೇಲೆ ಪುನಃ ಆ ಕಡೆ ನಿಂತ್ಕೋತಾರೆ ಅವರೆಲ್ಲ. ಆಮೇಲೆ ಊರ್ಮಿಳ ಫೋನ್ ಮಾಡಿಬಿಟ್ಟು ರಾಧನ್ನೇ ಕೇಳ್ತಾಳೆ, ಸಿಕ್ಕಿದ್ರಾ, ಹೊಡೆದ್ರಾ, ಆಯಿತಾ. ನಗಾಡ್ತಾನೆ ಹೇಳ್ತಾ ಇರ್ತಾಳೆ ಊರ್ಮಿಳ ರಾಧಂಗೆ, ಸಿಕ್ತಾ, ಆಯಿತಾ ಅಂತ ಹೇಳ್ಬಿಟ್ಟು. ಎಲ್ಲಿಟ್ಟಿದ್ದೀರಾ ಅಕ್ಕ ಬಾವನ್ನ, ಹೇಳಿ ಅಕ್ಕ ಅಂತ ಹೇಳ್ತಾಳೆ. ಆಮೇಲೆ ಅದು ನಿನಗೆ ಹೇಳೋಕ್ಕಾಗಲ್ಲ, ನೀನೇ ಕಂಡಿಡಿ ಅಂತ ಹೇಳ್ತಾಳೆ. ಆಮೇಲೆ ಅದನ್ನೊಂದು ಹೇಳ್ತಾಳೆ. ಆಮೇಲೆ ನಿನ್ನ ಕಾರಿಗೆ, ನಿನ್ನ ಫ್ರೆಂಡ್ ಇದ್ದಾನಲ್ಲ ಅವನ ಕಾರಿಗೆ GPS ಫಿಕ್ಸ್ ಮಾಡಿಸಿರೋದೇ ನಾನು, ಅದೇನು ದೊಡ್ಡ ವಿಷಯನ ಮಾಡಿಸೋದು. ನೀನು ಎಲ್ಲೆಲ್ಲಿ ಹೋಗ್ತಾಯಿದ್ದೀಯ, ಎಲ್ಲೇ ಟ್ರ್ಯಾಕ್ ಮಾಡ್ತಾಯಿದ್ದೀರ ಅಂತ ಎಲ್ಲ ನಾನೇ ಇನ್ಫಾರ್ಮೇಷನ್ನು ನೋಡ್ತಾಯಿದ್ದೆ ಇಲ್ಲೇ ಲೈವ್ ಆಗಿ, ನೀವು ಹೋಗ್ತಾ ಇರೋದು ಎಲ್ಲ ಅಂತ ಹೇಳ್ತಾಳೆ. ಅಕ್ಕ ಇದು ಮೋಸ, ನೀವು ಅಷ್ಟು ಇದು ಮಾಡ್ತೀರಾ, ಮೋಸ ಅಕ್ಕ ಇದು ಅಂತ ಹೇಳ್ತಾಳೆ.
ಏನಿಲ್ಲ, ಯಾವುದು ಮೋಸನೂ ಇಲ್ಲ, ಏನಿಲ್ಲ. ಹುಡುಕ್ತೀನಿ ಅಂತ ಹೋಗಿದ್ದಿಲ್ಲ, ಹುಡುಕು ಅಂತೇಳಿ ಬಿಟ್ಟಿದ್ದೀನಲ್ಲ ಅಂತ ಹೇಳ್ತಾಳೆ. ಅವರು ಇಲ್ಲೆಲ್ಲೂ ಎಲ್ಲಿದ್ದಾರೆ ಅಕ್ಕ, ಅವರು ಎಲ್ಲಿದ್ದಾರೆ ಹೇಳಿ ಹೇಳಿ ಅಕ್ಕ ಹೇಳಿ ಅಂತ ಕೇಳ್ತಾಳೆ. ಆದರೆ ಎಲ್ಲಿ ಅಂತಲೂ ಹೇಳಲ್ಲ, ನೀನೇ ಕಂಡಿಡಿ ಅಂತ ಹೇಳ್ತಾಳೆ. ಈ ಕಡೆ ಕೃಷ್ಣ ಫೋನ್ ಮಾಡಿದಾಗಲೂ ಪಿಕ್ ಮಾಡಲ್ಲ. ಅವನಿಗೆ ಅದು ಬೇರೆ ಸಿಟ್ಟು ಬಂದಿರುತ್ತೆ. ಎಷ್ಟು ಸಲ ಫೋನ್ ಮಾಡಿದ್ರೂ ಫೋನ್ ಪಿಕ್ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಸಖತ್ತು ಕೋಪ ಬಂದಿರುತ್ತೆ. ಅದನ್ನು ಹಾಕ್ಬಿಡ್ಬೇಕು ಅನ್ನೋ ಸಿಟ್ಟು ಬಂದಿದೆ ಅವನಿಗೆ. ಆದರೆ ಅದಕ್ಕೆ ಅವ್ರ ಫ್ರೆಂಡನಿಗೆ ಒದೆ ತಿಂತಾನೆ ಅನಿಸುತ್ತೆ. ಸ್ವಲ್ಪ ತಿಂತಾನೆ, ಜಾಸ್ತಿ ಹೊಡೆಯಲ್ಲ ಇವನು. ಪಾಪ ತುಂಬ ಒಳ್ಳೆ ಕೃಷ್ಣ ಬೈತಾನೆ, ಹೇಳ್ದೆ ಕೇಳದೆ ಬಂದಿದ್ದೀಯ ಅಂತ ರಾಧುಗೂ ಬೈತಾನೆ, ರಾಧನ ಫ್ರೆಂಡಿಗೂ ಬೈತಾನೆ ಸಖತ್ತಾಗಿ. ಹೇಳ್ದೆ ಕೇಳದೆ ಇಲ್ಲಿವರೆಗೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು. ಆವಾಗ ಊರ್ಮಿಳಾ ಅಲ್ಲೇ ಲೈವ್ ಆಗಿ ನೋಡ್ತಾ ಇರ್ತಾಳೆ. ಏಕೆಂದರೆ ಅವಳಿಗೆ GPS ಫಿಕ್ಸ್ ಮಾಡಿದ್ದಾಳೆ. ಎಲ್ಲಿ ಹೋಗುತ್ತೆ ಈ ಕಾರು, ಈ ಜನ ಎಲ್ಲಿ ಹೋಗ್ತಾನೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಅವಳು ನೋಡ್ತಾ ಇರ್ತಾಳೆ. ಆಮೇಲೆ ಕೃಷ್ಣ ಬೈತಾ ಇರ್ತಾನೆ, ಇಬ್ರಿಗೂ ಸರಿ ಬೈತಾನೆ ಮಾತ್ರ. ಬೈದು ರಾಧಾ ಹೇಳ್ಬಿಡ್ತೀನಿ ನಾನು ಏನಕ್ಕೆ ಬಂದು ಅಂತೇಳಿ ಅಂತ ಹೇಳ್ತಾನೆ ಅವನ ಫ್ರೆಂಡು. ಆವಾಗ ರಾಧುಗೂ ಬೈತಾನೆ. ಆಮೇಲೆ ಹೇಳ್ತಾರೆ ಅನಿಸುತ್ತೆ. ನಾಳಿನ ಎಪಿಸೋಡಲ್ಲಿ ಅದನ್ನು ನೋಡ್ಬೋದು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.